ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 101 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊತ ಹೋಗೋಣ. ಅದಕ್ಕೆ ಮಂಜು ವಿಕ್ರಮ್ ಅವರು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಮುರಿದು ಬಿದ್ದಿದ್ದಾದರೂ ಯಾಕೆ? ಈ ವಾರ ಯಾರೆಲ್ಲ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ? ಈ ವಾರ ಗಂಟು ಮುಟೆ ಕಟ್ಟೋರು ಯಾರು? ಸ್ಪರ್ಧಿಗಳ ಆಟದ ವೈಖರಿ ಇವತ್ತು ಹೇಗಿತ್ತು? ರಜತ್ ಅವರ ಉಸ್ತುವಾರಿ ಒಂದು ತಂಡಕ್ಕೆ ಮಾತ್ರ ಬದ್ಧವಾಗಿತ್ತ? ಟಿಕೆಟ್ ಟು ಫಿನಾಲೆ ಈ ಒಂದು ಆಟದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಯಾರ್ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಕೆಲವರಿಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೇಮ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ, 5ನೇ ಒಂದು ರೌಂಡು. ಸೊ ಈ ಒಂದು ಗೇಮಲ್ಲಿ ಗೌತಮಿ ಅವರು ಗೆಲ್ತಾರೆ. ಸೇಫ್ ಝೋನಲ್ಲಿ ಇರ್ತಕ್ಕಂಥ ಒಬ್ಬರು ಆ ಕಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಗೆದ್ದಿರ್ತಕ್ಕಂಥ ಗೌತಮಿ ಅವರು ಈ ಕಡೆ ಸೇಫ್ ಝೋನ್ಗೆ ಬರಬೇಕಾಗತ್ತೆ. ವಿಕ್ರಮ್ ಅವರು ಹೇಗೆ ಆಟ ಆಡೋಕ್ಕೆ ಬರೋಂಗಿಲ್ಲ, ಕೊಡ್ತಕ್ಕಂಥ ಕಾರಣಗಳು ಆನ್ಲೈನ್ ಕಾರಣಗಳಾಗಿರ್ತಾವೆ. ನೀವು ಆಟ ರದ್ದಾದ್ರಾಗಲಿ ಬಿಡು ಅಂತೇಳಿ ಒಂದು ಮಾತು ಹೇಳ್ತಾರೆ ನೀವು. ಸೊ ಹೀಗಾಗಿ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಒಪ್ಪಂದ ಹೊಡೆದ ಕಸಿ ಇಲ್ಲಿ ಮಂಜು ಅವರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಆಗಿ ನಿನಗೆ ಹೋಲಿಕೆ ಮಾಡಿದಪ್ಪ ಅಂದ್ರೆ ಹನುಮಂತ್ ಅವರು ಬೆಟರ್ ಆಗಿದ್ದಾರೆ, ನೀನು ನಾಮಿನೇಷನ್ಗೆ ಹೋಗು ಅಂತೇಕೆ ತ್ರಿವಿಕ್ರಮ್ ಅವ್ರನ್ನ ಆ ಒಂದು ಜಾಗಕ್ಕೆ ಬೇಜಾರು ಮಾಡ್ಕೊಂಡು ತ್ರಿವಿಕ್ರಮ್ ಅವರು ಮಂಜು ಅವ್ರ ಜೊತೆ ವಾದ ಮಾಡ್ತಾರೆ. ಇವರು ಸಹಿತ ಹನುಮಂತ್ ಅವ್ರ ಹೆಸರು ತಗೊಳ್ಳೋದು ಬಿಟ್ಟು ಇವಾಗ ಮತ್ತೆ ಒಳ್ಳೆ ಮಾಡ್ತಾರೆ, ಸ್ವಾಪ್ ಆಗ್ತಾರೆ, ಮತ್ತೆ ಒಳ್ಳೆ ಮಂಜು ಅವ್ರ ಹೆಸರನ್ನು ತಗೊಳ್ತಾರೆ. ಈಗ ಮೊದಲೆಲ್ಲ ಹೇಗೆ ಒಂದು ಡಿಸಿಷನ್ ತಗೊಳ್ತಾ ಇದ್ರು, ಇಬ್ಬರು ಕೂಡ್ಕೊಂಡು ಧನರಾಜ್ ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು, ಇಬ್ಬರು ಕೂಡ್ಕೊಂಡು ಟಾರ್ಗೆಟ್ ಮಾಡಿದಪ್ಪ ಅಂದ್ರೆ ಬಹುಶಃ ಹೋಗ್ತಿದ್ರು ಏನೋ, ಅಷ್ಟೊಂದು ಆರ್ಗ್ಯುಮೆಂಟ್ ಮಾಡ್ತಾ ಇರಲಿಲ್ಲ ಹನುಮಂತ್ ಅವರು. ಬಹುಶಃ ಇಲ್ಲಿಂದ ಅಲ್ಲಿ ಸ್ವಾಪ್ ಆಗ್ತಾ ಇದ್ರು ಏನೋ ಗೊತ್ತಿಲ್ಲ, ಬಟ್ ಇವ್ರು ಆಗ ಮಾಡಲಿಲ್ಲ. ಇವರು ಒಪ್ಪಂದ ಮಾಡ್ಕೊಂಡಿದ್ದಾದರೂ ಯಾಕೆ ಗೌತಮಿ ಅವರಿಗೆ ಶಿಫ್ಟ್ ಆಗುತ್ತೆ. ಗೌತಮಿ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಆಗಿ ವಿಕ್ರಮ್ ಅವ್ರನ್ನ ಚೂಸ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ಆಟವನ್ನು ಬಿಟ್ಟು ಮತ್ತೇನೂ ಇಲ್ಲ, ಎಂಟರ್ಟೈನ್ಮೆಂಟ್ ಏನೂ ಇಲ್ಲ, ಇಲ್ಲಿಂದ ಅಲ್ಲಿ ಇಡ್ತೀರಿ, ಅಲ್ಲಿಂದ ಇಲ್ಲಿ ಇಡ್ತೀರಿ. ಸೊ ಹಾಗಾಗಿ ನನ್ನ ವಿಚಾರವನ್ನು ಸಹಿತ ನೀವು ಮಾತಾಡ್ತೀರಿ. ಹಾಗಾಗಿ ನಾನು ನಿಮ್ಮನ್ನು ಅಲ್ಲಿಂದ ಸೇಫ್ ಝೋನಿಂದ ನಾನು ಇಲ್ಲಿ ಗೌತಮಿ ಅವರು ವಿಕ್ರಮ್ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಚಿಕ್ಕಾಪಟ್ಟೆ ಬಿಡುತ್ತೆ ಅವನು ಮಂಜು ಅವ್ರ ಜೊತೆ ಮತ್ತೆ ಜಗಳ, ಹಂಗಾತು ಹಂಗಾತು ಹೋಗಲೆ ಬಾರಲೆ ಹಂಗಲೆ ಹಿಂಗಲೆ ಅಂತೇಳಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಅವ್ರ ಜೊತೆನೂ ಮಂಜು ಅವ್ರ ಜೊತೆನೂ. ಇಷ್ಟು ದಿನ ಇದ್ದ ಲೆಕ್ಕ ಬೇರೆ, ಇನ್ಮೇಲಿಂದ ಇದ್ದ ಲೆಕ್ಕ ಬೇರೆ ಆಗುತ್ತೆ. ಯಾಕಂದರೆ ಕ್ರೂಷಿಯಲ್ ವೀಕ್ ಆಗಿರ್ತೈತಿ. ನಿಮ್ಮ ಒಂದು ಕ್ಯಾರೆಕ್ಟರ್ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾಯ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಆಡಿಯನ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾಳೆ ದಿನ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ತ್ರಿವಿಕ್ರಮ್ ಅವ್ರು ಏನು ಹೇಳಿದ್ರು ಹೋಗಲೇ ಬಾರಲಿ ಅಂತ ಹೇಳಿದ್ರೆ ಇದು ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ. ಇಬ್ಬರು ಫ್ರೆಂಡ್ಸ್ ಅಥವಾ ಇಬ್ಬರು ಫ್ರೆಂಡ್ಸ್ ಮಾತಾಡಬೇಕಾದ್ರೆ ಹೋಗಲೇ ಬಾರಲಿ ಅನ್ನೋದು ಸರ್ವೇ ಸಾಮಾನ್ಯ. ಮೊದಲಿಂದಾಗಿ ಕರ್ಕೊಂತ ಬಂದಿದ್ದಪ್ಪ ಅಂದರೆ ಏನು ಕಂಡು ಬರ್ತಾ ಇದ್ದಿಲ್ಲ. ಎಷ್ಟು ದಿನ ಮಂಜಣ್ಣ ಅಂದ್ಕೊಂತ ಬಂದಿದ್ರು, ಸಡನ್ಲಿ ಹೋಗಲೇ ಬಾರಲಿ ಅಂತ ಅಂದ್ಬಿಟ್ರೆ ಆಡಿಯನ್ಸ್ಗಳಿಗೆ ಸ್ವಲ್ಪ ಒಂದಿಷ್ಟು ಇರಿಸು ಆಗೋ ಸಂಭವ ಜಾಸ್ತಿ ಇರ್ತೈತಿ. ಇಷ್ಟು ದಿನ ಇಲ್ಲದೆ ಈಗ ಯಾಕೆ ಹೇಳಿದ್ನ ಇವರು ಅಂತೇಳಿ ಒಂದಿಷ್ಟು ಆಡಿಯನ್ಸ್ಗಳು ಕನ್ವರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಆದಷ್ಟು ಮಟ್ಟಿಗೆ ಸ್ವಲ್ಪ ಪೇಷನ್ಸ್ನ ತೋರಿಸಿ ಆಟ ಆಡೋದು ಉತ್ತಮ ವಿಕ್ರಮ್ ಅವರು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ. ಒಟ್ಟಾರೆಯಾಗಿ ಈ ಒಂದು ವಾರ ಮನೆಯಿಂದ ಹೊರಗೆ ಹೋಗ್ತಕ್ಕಂಥ ಸ್ಪರ್ಧಿಗಳು ಯಾರ್ಯಾರು ಅನ್ನೋದಾದರೆ ಧನರಾಜ್, ಭವ್ಯ, ಚೈತ್ರ, ಮೋಕ್ಷಿತಾ, ತ್ರಿವಿಕ್ರಮ್ ಇವರೆಲ್ಲರೂ ಈ ವಾರ ಯಾರು ಹೋಗ್ಬೋದು. ಚೈತ್ರ ಅವರು ಅಂದ್ಕೊಂಡಿದ್ದೀನಿ. ಚೈತ್ರ ಅವ್ರನ್ನ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಹೋಗೋದು ಯಾರನ್ನ ಅನ್ನೋದಾದರೆ ಧನರಾಜು ಇಲ್ಲ ಭವ್ಯ, ಇವರಿಬ್ಬರ ಮೇಲೆ ಕಾಂಪಿಟೇಷನ್ ಇದೆ ಜಾಸ್ತಿ. ಬಿಗ್ ಬಾಸ್ನವರು 100 ದಿನ ಆಗೈತಪ್ಪ, ನೀವೆಲ್ಲರೂ ಇಲ್ಲಿ ಬಂದು ಎಲ್ಲರಿಗೆ ಧನ್ಯವಾದಗಳು ಇಲ್ಲಿ ಬಂದದ್ದಕ್ಕೆ ಅಂತೇಳಿ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. 2 ತಂಡಗಳಾಗಿ ವಿಂಗಡಣೆ ಆಗಬೇಕಾಗಿದೆ. ತಂಡಗಳನ್ನು ರಚನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹನುಮಂತ್ ಅವ್ರದ್ದೊಂದು ತಂಡ ರಚನೆ ಮಾಡ್ಕೊಳ್ತಾರೆ, ಧನರಾಜ್ ಅವರು ಒಂದು ತಂಡ. ಹನುಮಂತ್ ಅವರಿಗೂ ಮತ್ತು ಧನರಾಜ್ ಅವರಿಗೆ ಇವ್ರಿಗೆ ಕ್ಯಾಪ್ಟನ್ ಆಗಿ ಅಂತ ಮನೆಯವ್ರ ಸದಸ್ಯರು ಹೇಳಿದಾರ ಗೊತ್ತಿಲ್ಲ, ಅಥವಾ ಬಿಗ್ ಬಾಸ್ನವ್ರು ಹೇಳಿದಾರ ಅದು ಗೊತ್ತಿಲ್ಲ, ಇವರೇ ಕ್ಯಾಪ್ಟನ್ ಮಾಡ್ಕೊಂಡ್ರ ಅದು ಗೊತ್ತಿಲ್ಲ. ಸೊ ನಮ್ಮ ಪ್ರಕಾರ ಇವರಿಬ್ಬರು ಕ್ಯಾಪ್ಟನ್ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಹನುಮಂತ್ ಅವರ ತಂಡದಲ್ಲಿ ತ್ರಿವಿಕ್ರಮ, ಭವ್ಯ, ಮೋಕ್ಷಿತ್ ಅವರು ಸ್ಪರ್ಧಿಗಳಾಗಿ ಆಟ ಆಡ್ತಾರೆ. ಈ ಕಡೆ ಧನರಾಜ ತಂಡದಲ್ಲಿ ಮಂಜು ಅವರು, ಗೌತಮಿ ಅವರು, ಚೈತ್ರ ಅವರು. ಪ್ರತಿದಿನ ಸರಣಿ ಟಾಸ್ಕ್ಗಳು ಕೊಡ್ತಾ ಇದ್ದೀವಿ, ನೀವು ಇದರಲ್ಲಿ ಆಟ ಆಡಿ ಗೆಲ್ಲಬೇಕಾಗತ್ತೆ ನೀವು. ಆಮೇಲೆ ಕೊನೆಗೆ ವೈಯಕ್ತಿಕ ಗೇಮ್ಗಳು ಕೊಡ್ತಾ ಇದ್ದೀವಿ, ಅಲ್ಲಿ ಗೆಲ್ಲಬೇಕಾಗುತ್ತೆ. ಆಮೇಲೆ ನೀವು ಟಿಕೆಟ್ನ ಪಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಗೇಮ್ಗಳು ಹೇಗೆ ನಡೀತೇವೆ ಅನ್ನೋದಾದರೆ ವಾರ ಏನು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನಡೀತವೆ ಗೇಮ್ಗಳು. ಸೊ ಅದೇ ರೀತಿಯಾಗಿ ತಂಡಗಳಿಗೆ ಗೇಮ್ಗಳನ್ನು ಕೊಡ್ಬೋದು. ಅವುಗಳಲ್ಲಿ ಯಾವುದಾದ್ರೂ ಒಂದು ತಂಡ ತಮ್ಮ ಅಂಕಗಳನ್ನು ಗೆದ್ದು ಫಿನಾಲೆ ಟಾಸ್ಕ್ಗೋಸ್ಕರ ಆಡ್ತಕ್ಕಂಥ ಸ್ಪರ್ಧೆಗಳಾಗ್ತಾರೆ. ಹನುಮಂತ್ ಅವ್ರ ಟೀಮ್ನಲ್ಲಿ ಗೆದ್ದು ಅಂತ ಇಟ್ಟುಕೊಳ್ಳಿ, ತ್ರಿವಿಕ್ರಮ, ಭವ್ಯ, ಮೋಕ್ಷಿತಾ ಇವ್ರು 4 ಮಂದಿ ನಡುವೆ ಒಂದು ಗೇಮ್ ಆರಂಭವಾಗುತ್ತೆ. ಇದರಲ್ಲಿ ವೈಯಕ್ತಿಕ ಗೇಮ್ಗಳು ಆರಂಭ ಆಗ್ತವೆ. ಇದರಲ್ಲಿ ಯಾರು ಗೆಲ್ತಾರೋ ಅವರು ಟಿಕೆಟ್ ಫಿನಾಲಿಗೆ ಹೋಗೋ ಸಂಭವ ಜಾಸ್ತಿ ಇರ್ತೈತಿ. ಅಂದರೆ ಹಿಂದಿನ ಸೀಸನ್ನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತು.
ಟಿಕೆಟು ಫಿನಾಲೆ ಅಂದರೆ ಫಿನಾಲೆಯಲ್ಲಿ ಜಾಸ್ತಿ ಅಂಕ ಪಡೆದುಕೊಂಡವ್ರು ಯಾರು ಅನ್ನೋದಾದರೆ ಡ್ರೋನ್ ಪ್ರತಾಪ್ ಅವರಾಗಿರ್ತಾರೆ. ಮನೆಯವರ ಪ್ರಕಾರ ಎಲ್ಲ ಸೇರಿಕೊಂಡು ಸಂಗೀತ ಅವ್ರನ್ನ ಟಿಕೆಟು ಫಿನಾಲೆಗೆ ಕಳಿಸ್ತಾರೆ. ಸೊ ಈ ರೀತಿಯೂ ನಡೀಬೋದು ಒಂದು ರೀತಿಯಲ್ಲಿ. ಸೊ ನೋಡೋಣ ಈ ಒಂದು ಗೇಮು ಯಾವ ರೀತಿ ಬೇಕಾದರೂ ಟರ್ನ್ ಆಗ್ಬೋದು, ಹಾಗೆ ಬೇಕಾದರೆ ಟರ್ನ್ ಆಗ್ಬೋದು, ಹೀಗೆ ಬೇಕಾದರೆ ಟರ್ನ್ ಆಗ್ಬೋದು. ಹೆಂಗೆ ಬೇಕಾದರೂ ಟರ್ನ್ ಮಾಡೋ ಅವಶ್ಯಕತೆ ಬಿಗ್ ಬಾಸ್ ತಂಡದವರಿಗಿದೆ. ಸೊ ನೋಡೋಣ, ಕಾದು ನೋಡೋಣ ಯಾವ ರೀತಿ ಒಂದು ಗೇಮು ಆರಂಭವಾಗುತ್ತೆ ಈ ಒಂದು ಗೇಮಲ್ಲಿ ಅನ್ನೋದನ್ನು ಕಾದು ನೋಡೋಣ. ಜಾರು ತುಂಬ ನೀರು ಅಂತೇಳಿ ಒಂದು ಫಸ್ಟ್ ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮಲ್ಲಿ ಗೌತಮಿ ಅವರು ಭವ್ಯ ಅವರು ಆಡ್ತಾರೆ. ಈ ಒಂದು ಗೇಮಲ್ಲಿ ಭವ್ಯ ಅವರು 2 ಕೈಗಳನ್ನು ಯೂಸ್ ಮಾಡ್ಕೊಂಡು ಕಸಿ ನೀರುಗಳನ್ನು ರಕ್ಷಣೆ ಮಾಡ್ಕೊಳ್ತಾರೆ. ಅಲ್ಲಿ 2 ಕೈಗಳನ್ನು ಯೂಸ್ ಮಾಡಿಕೊಳ್ಳುವಂತಿಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ಇವರು 2 ಕೈಗಳನ್ನು ಯೂಸ್ ಮಾಡಿಕೊಂಡು ನೀರನ್ನು ಸಂಗ್ರಹಿಸಿ ಕಾಪಾಡ್ಕೊಳ್ತಾರೆ. ಉಸ್ತುವಾರಿ ಮಾಡೋದ್ರಲ್ಲಿ ತುಂಬಾ ಎಡೌಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಈ ಒಂದು ಗೇಮಲ್ಲಿ. ಹನುಮಂತ ಟೀಮ್ನವರು ಗೆಲ್ತಾರೆ. ಸೆಕೆಂಡ್ ರೌಂಡಲ್ಲಿ ಧನರಾಜ್ ಅವರು ತಂಡ ಗೆಲ್ತಾರೆ. 3ನೇ ರೌಂಡಲ್ಲಿ ಹನುಮಂತ ತಂಡದವರು ಗೆಲ್ತಾರೆ. 4ನೇ ರೌಂಡಲ್ಲಿ ಧನರಾಜ್ ಅವರು ಗೆಲ್ತಾರೆ. ರಜತ್ಗಂತೂ ತುಂಬಾ ಬೇಜಾರಾಗಿತ್ತು ಅಂತ ಹೇಳ್ಬೋದು ಈ ಒಂದು ಉಸ್ತುವಾರಿ ಪಾತ್ರ ನಿರ್ವಹಿಸುವಾಗ. ಈ ಕಡೆ ಯಾರ ಮಾತು ಕೇಳ್ಬೇಕು ಅವರು, ಈ ಕಡೆ ಚೈತ್ರ ಅವರು ರಜತಣ್ಣ ಅಂತ ಅವ್ರು ಕಾಟ ಕೊಡ್ತಾ ಇದ್ದಾರೆ. ಈ ಕಡೆ ತ್ರಿವಿಕ್ರಮ್ ಅವರು, ಆ ಕಡೆ ಮಂಜು ಅವರು, ಯಾರನ್ನ ಕೇಳಿ ಯಾರನ್ನ ಬಿಡಲಿ ಯಾವುದೋ ಒಂದು ಡಿಸಿಷನ್ ಕೊಡೋಣ ಅಂದ್ಕೊಂಡ್ರೆ ಈ ಕಡೆ ಬಿಗ್ ಬಾಸ್ ತಂಡದವರು ರಜತ್ ಅಂತೇಳಿ ಮೇನಾಗಿ ಗದರ್ಸ್ತಾರೆ. ಬೇರೆ ಈ ರೀತಿ ಆದರೆ ತುಂಬಾ ಕಷ್ಟ. ಈ 3 ದಿನ ಇವರು ಕೊಡ್ತಕ್ಕಂಥ ಒಂದು ಟಾರ್ಚರ್ನ ಅವ್ರು ಅನುಭವಿಸ್ಬೇಕಲ್ಲ ರಜತ್ ಅವರು. ತುಂಬಾ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಈ ಒಂದು ಕ್ಯಾಪ್ಟನ್ಶಿಪ್ನ ಉಸ್ತುವಾರಿ ಅನ್ನೋದನ್ನು ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.